ಕ್ರೂಸಿಗೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಬಸ್ಸಲ್ಲಿ ತಿನ್ನಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ನಾವು ಟಿಪಿಕಲ್ ಎಲ್ಲ ಕದ್ಕೊಂಡು ತಿಂತಾ ಇದ್ದೇವೆ. ಆನ್ ದ ವೇ ಬರ್ಬೇಕಾದ್ರೆ ಎಲ್ಲ ಲಕ್ಸುರಿ ಬ್ರ್ಯಾಂಡ್ ಗೂಚಿ, ಆಲ್ಡೋ, ಲೂಯಿ ವಿಟಾನ್ ಯಾವುದೋ ಒಂದು ಒಳ್ಳೆ ಮೂವಿ ಇತ್ತು. ಸೊ ಮೂವಿ ನೋಡ್ತಾ ನೋಡ್ತಾ ಮಲಗಲಿಕ್ಕೆ ಮನಸ್ಸಿಲ್ಲ. ಗುಡ್ ಮಾರ್ನಿಂಗ್ ಗೈಸ್, ಇದು ಡೇ 2. ನಾವು ಇವಾಗ ಇದ್ದೇವೆ ಒಪೆರಾ ಹೌಸ್ ಆಫ್ ವಿಯೆಟ್ನಾಂ, ಹೆನಾಯಲ್ಲೇ ಬರ್ತದೆ. ಸೊ ನಾವು ಇಲ್ಲಿಂದ ಇವತ್ತು ಕ್ರೂಸಿಗೆ ಹೋಗ್ತಾ ಇದ್ದೇವೆ. ಸ್ವಲ್ಪ ಲೇಟ್ ಆಯಿತು, ಸೊ ಹರಿಬರಿಯಿಂದ ಎಲ್ಲ ಹೊರಟ್ವಿ. ಚೂರು ಆಚೆಚಾಯಿತು. ನಮಗೆ ಅವ್ರು 8ಗೆ ಒಂದು ಕಡೆ ಪಿಕಪ್ ಮಾಡಲಿಕ್ಕಿತ್ತು, ಬಟ್ ನಾವು 8:05 ಆಗಿದೆ. ಸೊ ಅವ್ರು ಈ ಲೊಕೇಶನಿಗೆ ಬರ್ತಾರೆ ಅಂತ ಹೇಳಿದರು, ಇನ್ನೂ ಸಹ ಬರಲಿಲ್ಲ. ಸೊ ವೇಟಿಂಗ್ ಫಾರ್ ದೆಮ್. ವೆದರ್ ತುಂಬ ಕೋಲ್ಡ್ ಉಂಟು, 20 ಡಿಗ್ರಿ ಸೆಲ್ಸಿಯಸ್ ಉಂಟು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಲ್ಲಿ ಇದರಲ್ಲಿ ಎಂತ ಗೊತ್ತಿಲ್ಲ, ಎಲ್ಲಿ ಕ್ರೂಸಲ್ಲಿ ಹೋಪ್ಫುಲಿ ಕೋಲ್ಡ್ ಇದ್ರೂ ಪ್ರಾಬ್ಲಮ್ ಇಲ್ಲ, ಮಳೆ ಒಂದು ಬರೋದಿದ್ರೆ ಸಾಕು. ದಿಸ್ ಇಸ್ ಒಪೆರಾ ಹೌಸ್. ನನಗೆ ತೋರಿಸ್ತೇನೆ. ವೆರಿ 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 ಪ್ರೆಟಿ ಉಂಟು. ಆನ್ ದ ವೇ ಬರ್ಬೇಕಾದ್ರೆ ಎಲ್ಲ ಲಕ್ಸುರಿ ಬ್ರ್ಯಾಂಡ್ ಗೂಚಿ, ಆಲ್ಡೋ, ಲೂಯಿ ವಿಟಾನ್ ಎಲ್ಲ ಸೆಟ್. ನನ್ನ ಹತ್ರ ಬೇಡ, ನನ್ನ ಹತ್ರ ಉಂಟು, ಎಲ್ಲ ಸಹ ಉಂಟು. ಸೊ ಹ್ಯಾಪಿ. ಫ್ರಾಡ ಸಹ ಉಂಟು ಗೈಸ್. ನಮ್ಮ ರೂಮಿನ ಹತ್ರ 50% ಆಫ್ ಬ್ಯಾಕ್ ಸೇಲ್ ಅಂತ ಉಂಟು. ಹೋಪ್ಫುಲಿ ಐ ವಿಲ್ ಬಿ ಗೋಯಿಂಗ್ ದೇರ್ ಆ್ಯಂಡ್ ಸ್ಪೆಂಡಿಂಗ್ ಮೈ ಹಾಫ್ salary. Let's see. I'm pretty much sure about that. I'm not even exaggerating right now. Guys, Prada ella untu for me. How much time? 1 minute more. ಇವಾಗ ನಾವು ಕ್ರೂಸ್ಗೆ ಹೋಗ್ಲಿಕ್ಕೆ ಬಸ್ಸನ್ನು ಲೋಡ್ ಆಗ್ತಾ ಇದ್ದೇವೆ, ಅಂದರೆ ಬಸ್ಸನ್ನು ಆನ್ ಬೋರ್ಡಿಂಗ್ ಮಾಡ್ತಾ ಇದ್ದೇವೆ. His English name is Mr. Driver. ಗೈಸ್, ಇವಾಗ ಇವರು ತಿಂಡಿ ನಿಲ್ಲಿಸಿದರೆ ನಾವಿಲ್ಲಿ ವೀಗನ್ ಇದು ಸಮಥಿಂಗ್ ಸ್ಯಾಂಡ್ವಿಚ್ ತಿಂತಾ ಇದ್ದೇವೆ. ಸೊ ಇಲ್ಲಿ ಆ್ಯಕ್ಚುಲಿ ತುಂಬ ಕೋಲ್ಡ್ ಉಂಟು. ನಿನ್ನೆ ನಾವು ಫುಲ್ ಸ್ವೆಟ್ ಆಗ್ತಾ ಇದ್ವಿ, ಬಟ್ ಇಲ್ಲಿ ನಾನು ಸ್ವೆಟರ್ ಹಾಕಿ ಇಟ್ಕೊಂಡಿದ್ದೇನೆ, ಅಷ್ಟು ಕೋಲ್ಡ್ ಉಂಟು. ಸೊ ಇದು ತಿಂದ ನಂತರ ಇಲ್ಲಿಂದ ಇನ್ನೊಂದು 2 ಗಂಟೆ ಜರ್ನಿ ಇರ್ಬೋದು. ಆಮೇಲೆ ವಿ ಆರ್ ಗೋಯಿಂಗ್ ಟು ಕ್ರೂಸ್. ಆ್ಯಕ್ಚುಲಿ ಬಸ್ಸಲ್ಲಿ ತಿನ್ನಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ನಾವು ಟಿಪಿಕಲ್ ಎಲ್ಲ ಕದ್ಕೊಂಡು ತಿಂತಾ ಇದ್ದೇವೆ. ಇದು ಒಂದೇ ಸಾರಿ ಕಟ್ ಸಿಕ್ಕಿದ್ದು ಅದಕ್ಕೆ ನಾವು ನಿನ್ನೆ ನೈಟ್ ಊಟ ಮಾಡಿ ನಮ್ಗೆ ಸ್ವಲ್ಪ ಜಾಸ್ತಿ ಹಸಿವಾಯ್ತು. ಮೆಲ್ಲ ಕದ್ಕೊಂಡು ತಿಂತೇವೆ, ಸಿಕ್ಕಿ ಬೆಳೆದ್ರೆ ಸಾಕು. ಆದರ್ಶ್ ಬಾಬಾ ಹೇಳ್ತಿದ್ದಾರೆ, ನೀನು ನನಗೆ ಹಾಟ್ಸ್ಪಾಟ್ ಕೊಡು, ಇಲ್ಲಾಂದರೆ ನಿಮ್ಮಿಬ್ಬರನ್ನು ಸಿಕ್ಕಿಸಿ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಮೇ ಸ್ಟೂಡೆಂಟ್ ಆದರ್ಶ್ ಹಾಟ್ಸ್ಪಾಟ್ ಕೊಟ್ಟೆ ಅಲ್ಲ, ಈಗ ಹೇಳೋದಿಲ್ಲ. ಹಾಟ್ಸ್ಪಾಟ್ ಬಸ್ ಕ್ರೂಸಿಗೆ ಹೋಗೋಕ್ಕಿಂತ ಮುಂಚೆ ವಿಯರ್ಡ್ ಪರ್ಲಲ್ಲಿ ಸ್ಟಾಪ್ ಕೊಟ್ಟರು. ಇಲ್ಲಿ ಸಮುದ್ರದಿಂದ ಪರ್ಲನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಹೇಳುವ ಎಲ್ಲ ಟೆಕ್ನಿಕನ್ನು ನಮಗೆ ತೋರಿಸಿಕೊಟ್ರು. ಇವಾಗ ನನ್ನ ಪ್ರಕಾರ ನಾವು ಗಂಟೆ 12:30 ಆಗಿದೆ. ಇವಾಗ ಕ್ರೂಸಿಗೆ ಎಂಟರ್ ಆಗ್ತೇವೇನೋ, ನೋಡುವ ಅಂತೇಳಿ. ಇಲ್ಲಿನ ಗಿಫ್ಟ್ ಶಾಪ್ಗಳಲ್ಲಿ ನಿಲ್ಲಿಸಿದ್ರು. ಎಲ್ಲ ಗಿಫ್ಟ್ಸ್ ಮಿನಿಮಮ್ ಲೈಕ್ 15,000 ಇಂಡಿಯನ್ರಲ್ಲೇ ಇರೋದು, ಮಿಲಿಯನ್ ಆ ಥರವೇ ಉಂಟು. ವೆರಿ 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 ಎಕ್ಸ್ಪೆನ್ಸಿವ್. ಸ್ಟ್ರೀಟ್ ಮಾರ್ಕೆಟನ್ನು ಪ್ರಿಫರ್ ಮಾಡ್ಬೋದು, ಬಟ್ ನಾಟ್ ದಿ ಗಿಫ್ಟ್ ಶಾಪ್ ಅಂದರೆ ಪ್ರಿಫರೇ ಮಾಡಬಾರ್ದು. ವೆರಿ ವೆರಿ ಎಕ್ಸ್ಪೆನ್ಸಿವ್. ಫೈನಲಿ ನಾವು ಕ್ರೂಸ್ ಇರುವ ಏರಿಯಾಗೆ ರೀಚ್ ಆದ್ವಿ. ನಮ್ಮದು ಬೋಟ್ ನಂಬರ್ 8000 ಅಂದರೆ. ನಮಗೆ ಗೈಡ್ ಡಿಸೈನ್ ಆಗಿದ್ದರು. ಅವರು ನಮಗೆ ಕ್ರೂಸಿಗೆ ಹೋಗುವ ದಾರಿಯನ್ನು ಲೀಡ್ ಮಾಡ್ತಾಯಿದ್ರು. ಓಕೆ, 8000 ಹೋಗ್ತಾ ಇದ್ದೇವೆ ಬೋಟ್ ಒಳಗಡೆ. ನೋಡಿ ಇಲ್ಲಿ ಫುಲ್ ನೀರುಂಟು, ಹತ್ರ ಬರ್ತಾ ಇದ್ದೇವೆ. ಫುಲ್ ನೀರು ಕಲರ್ ಎಮರಲ್ಡ್ ಅಂತ ಹೇಳಿದ್ರು, ಗೊತ್ತಾಗ್ತಿಲ್ಲ. ನಾರ್ಮಲ್ ನೀರು ಕಲರ್ ಉಂಟು. ನಾವು ಕ್ರೂಸಿಗೆ ಎಂಟರ್ ಆದ ಕೂಡಲೇ ಅವರು ನಮಗೆ ಹಾಟ್ ವೈಟ್ ಟವೆಲನ್ನು ಕೊಟ್ಟರು. ಎಂತೆಲ್ಲ ಉಂಟು ನೋಡಿ ಇಲ್ಲಿ. Everybody in the table, we sit for picture only.
ಇಲ್ಲಿ ಬಫೆ ಥರ ಉಂಟು, ನಾವು ಎಂತ ಬೇಕಾದ್ರೂ ಹಾಕ್ಕೊಂಡು ಬರ್ಬೋದು. ನಾವು ಇಷ್ಟೆಲ್ಲ ಐಟಮ್ಸ್ ಎಲ್ಲ ಹಾಕೊಂಡ್ಬಂದಿದ್ದೇವೆ. ಸೊ ಅನ್ಲಿಮಿಟೆಡ್ ಫುಡ್. ಸಿ ಆ್ಯಂಡ್ ದಿಸ್ ಫುಡ್ ದ ಬೆಸ್ಟ್ ಕಾಂಬಿನೇಷನ್ ಎವರ್. ಸೊ ಇವಾಗ ಅವ್ರು ನಿಲ್ಲಿಸಿದ್ದಾರೆ ಅಂತ, ಇಲ್ಲಿ ಹತ್ಕೊಂಡು ಸ್ಟೆಪ್ಸ್ ಎಲ್ಲ ಉಂಟು, ರಾಕ್ ಎಲ್ಲ ಉಂಟು. ಸೊ ಅಲ್ಲಿ ಮೇಲೆ ಹೋಗಬೇಕು ಅಂತೆ. ಸೊ ನೋಡುವ ಹೇಗೆ ಉಂಟು ಅಂತೇಳಿ. This morning the bike, they saw the monkey. The monkey climbed to the mountain. Then they followed the monkey. They found the cave. They were surprised about the beauty of the cave. After that, the French people named Amazing Cave or Surprising Cave. It's the same name. ಇದು ಫೇಮಸ್ ಕೇವ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿಗೆ ನಡ್ಕೊಂಡೇ ಹೋಗಬೇಕು. ಸೊ ಎಷ್ಟೋ ಸ್ಟೆಪ್ಸ್ ಉಂಟು, ಎಷ್ಟಂತ ಗೊತ್ತಿಲ್ಲ. ಎಷ್ಟು ಸ್ಟೆಪ್ಸ್ ಉಂಟು ಹೇಳಿದಕ್ಕೆ ಸ್ಟೆಪ್ಸ್ ಗೊತ್ತಿಲ್ಲ. ಇದು ಓವರ್ ಆಲ್ ಕವರೇಜ್ ಏರಿಯಾ ಅರೌಂಡ್ 10,000 ಸ್ಕ್ವೇರ್ ಅಂತ ಹೇಳಿದ್ರು. ಸ್ಟೆಪ್ಸ್ ಎಲ್ಲ ಹತ್ತಿ ಮೇಲೆ ಹೋಗ್ಬೇಕಾದ್ರೆ ಅರ್ಧ ಜೀವ ಬಾಯಿಗೆ ಬಂದಿತ್ತು. ಬಟ್ ಲುಕ್ ಇಟ್ ದ ವ್ಯೂ. ಅಂತೂ ಇಂತೂ ಕಷ್ಟಪಟ್ಟು ಕೇವಿಗೆ ರೀಚ್ ಆದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ಈ ಕೇವು. ಈ ಕೇವಲ್ಲಿ ನೋಡಲಿಕ್ಕೆ ಸಿಗುವಂತಹ ನೀರು ಸಿಹಿ ನೀರು. ಸಮುದ್ರದ ಉಪ್ಪು ನೀರು ಕುಡಿದು ಸುಸ್ತಾಗ್ತಿದ್ದಂತಹ ಜನರು ಸಿಹಿ ನೀರಿಗೋಸ್ಕರ ಈ ಕೇವಿಗೆ ಬರ್ತಿದ್ರಂತೆ. ಕೇವಿಂದ ಹೋಗಿ ಬಂದ್ವಿ. ಸೊ ಕೇವಲ್ಲಿ ಎಂತ ಇತ್ತು ಅಂತ ನಮ್ಮದು ಫೋಟೋ ತೆಗಿತಾರೆ, ಅಂದರೆ 2 ಫೋಟೋಸ್ ಅದನ್ನು ಒಂದು ಕೀ ಬಂಚ್ ಥರ ಮಾಡಿಕೊಡ್ತಾರೆ ಫ್ರೀಗೆ. ಸೊ ನೋಡಿ, ಇದು ನನಗೆ ಸಿಕ್ಕಿದ್ದು ಕೀ ಬಂಚ್. ಇದರಲ್ಲಿ ಫಸ್ಟಿಗೆ ಅನ್ನ ಫೋಟೋ ಸಿಂಗಲ್ ಉಂಟು, ಕಾಣ್ತದ? ಇದು ನನ್ನ ಸಿಂಗಲ್ ಫೋಟೋ ಆ್ಯಂಡ್ 1 ಮೋರ್ ಗ್ರೂಪ್ ಪಿಕ್ಚರ್ ಸಹ ಉಂಟು. ಸೊ ಇದು ಫ್ರೀಗೆ ಕೊಡ್ತಾರೆ, ಎಲ್ಲರಿಗೂ ಸಹ ಕೊಡ್ತಾರೆ. ಪ್ಲಸ್ ಒಂದು ಫ್ರೇಮ್ ಹಾಕಿ ಸಹ ಕೊಡ್ತಾರೆ ಬೇಕು ಅಂದರೆ. ಫ್ರೇಮ್ ಹಾಕಲಿಕ್ಕೆ ಅರೌಂಡ್ 300 ರುಪೀಸ್ ಏನೋ ಆಯಿತು. ಇದನ್ನು ತೊಗೊಂಡ್ವಿ ನಾವು. ಇದಕ್ಕೆ 300 ರುಪೀಸ್ ಆಗಿದ್ರೆ ಎಲ್ಲ ಸಹ ಒಳ್ಳೆ ಬಂದಿದೆ ನೋಡಿ. ಇದೆಲ್ಲ ಫ್ರೇಮ್ ಹಾಕಿ ಕೊಟ್ಟಿದ್ದಾರೆ. ನಾವ್ ವಿ ಆರ್ ಗೋಯಿಂಗ್ ಫಾರ್ ಸ್ಪೀಡ್ ಬೋಟಿಂಗ್. ಎಲ್ಲರೂ ಸಹ ಹಾಕೊಂಡ್ವಿ ನೋಡಿ ಹೀಗೆ ಜಾಕೆಟ್. ಇವಾಗ ನಾವು ಬ್ಯಾಂಬೂ ಬೋಟಲ್ಲಿ ಬಂದಿದ್ದೇವೆ, ಇದು ಗ್ರೂಪ್ ಬೋಟ್. ಸೊ ಇವಾಗ ಅದು ಒಳಗಡೆ ಒಂದು ಗೋಲ್ ಉಂಟು, ಅದ್ರ ಒಳಗಡೆಯಿಂದ ಹೋಗ್ತದೆ. ಸೊ ನೋಡುವ ಹೇಗೆ ಆಗ್ತದೆ ಅಂತ. ಇವಾಗ ನಮಗೆ ಸ್ವಲ್ಪ ಅವರು ಬ್ರೇಕ್ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಐಲ್ಯಾಂಡಲ್ಲಿ ಬೀಚ್ ಸಹ ಉಂಟು ನೋಡಿ. ಸೊ ಇಲ್ಲಿ ಬಂದು ನಾವು ಚಿಲ್ ಮಾಡ್ತಾ ಇದ್ದೇವೆ, ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೇವೆ, ಫೋಟೋಸ್ ಕ್ಲಿಕ್ ಮಾಡ್ತಿದ್ದೇವೆ. ನನ್ನ ಫೋಟೋ ನನಗೆ ತುಂಬ ಇಷ್ಟ ಆಯಿತು, ಫಸ್ಟ್ ಟೈಮ್ ಎವರ್. ಇಲ್ಲ ನನಗೆ ನನ್ನ ಫೋಟೋ ಇಷ್ಟ ಆಗೋದಿಲ್ಲ ಅಂದರೆ ಅದಿಲ್ಲ ಇದಿಲ್ಲ, ಬಟ್ ಈ ಟೈಮ್ ಐ ಲವ್ ಇಟ್ ಟು ದ ಕೋರ್. ತುಂಬ ಇಷ್ಟ ಆಯಿತು. ಸೊ ಇವಾಗ ಸ್ವಲ್ಪ ಹೊತ್ತು ಇಲ್ಲಿ ಚಿಲ್ ಮಾಡ್ತೇವೆ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾವು ಹೊರಡ್ತೇವೆ. ಅಂದರೆ ಟೀ ಪಾರ್ಟಿ ಉಂಟು. ಸೊ ಎಕ್ಸೈಟೆಡ್ ಫಾರ್ ದ್ಯಾಟ್ ಆಲ್ಸೋ. ಟುಡೇ ಡೇ ವಾಸ್ ಲೈಕ್ ಟೋಟಲಿ ಓವರ್ ದ ಟಾಪ್, ನೆಕ್ಸ್ಟ್ ಲೆವೆಲ್, ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಆಗಿತ್ತು. ನೋಡುವ ಟೀ ಪಾರ್ಟಿ ಹೇಗೆ ಆಗ್ತದೆ ಅಂತ ಹೇಳಿ. ಆ್ಯಂಡ್ ದಿಸ್ ಈಸ್ ವಾಟ್ ಐ ವೋರ್ ಫಾರ್ ಅ ಕ್ರೂಸ್. ನಾನಿಲ್ಲಿ ಬಟರ್ ಯೆಲ್ಲೋ ಕಲರ್ನ ಕಾರ್ಡ್ ಸೆಟ್ಟನ್ನು ಸವಾನದಿಂದ ಬೈ ಮಾಡಿ ಹಾಕ್ಕೊಂಡಿದ್ದೇನೆ. ಅದಕ್ಕೆ ವೈಟ್ ಫ್ಲ್ಯಾಟ್ಸ್ ಫ್ರಮ್ ಝೂಡಿಯೋವನ್ನು ಕೂಡ ಮ್ಯಾಚ್ ಮಾಡಿದ್ದೇನೆ. ಜಾಸ್ತಿ ಆಕ್ಸೆಸರೀಸ್ ಏನೂ ಮಾಡಿಲ್ಲ. ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಅ ಟೀ ಪಾರ್ಟಿ. Please understand it. All you want. ಎಂತ ವೈಪಾರಿ ಆಫ್ಟರ್ ಹ್ಯಾವಿಂಗ್ ಸೋ ಮಚ್ ಫನ್ ಎಟ್ ದ ಕ್ರೂಸ್, ನಾವು 8 o'clock ಹಾಗೆ ನಮ್ಮ ರೂಮನ್ನು ರೀಚ್ ಆದ್ವಿ. ಸೊ ಇವತ್ತಿನ ಡೇ ಆಲ್ಮೋಸ್ಟ್ ಇಲ್ಲಿ ಮುಗಿದದೆ. ಯಾಕೆ ಅಂತ ಹೇಳಿದರೆ ನಾವು ಇವಾಗ ಬಂದ್ವಿ ಅಲ್ಲ ಕ್ರೂಸಿಂದ. ಇವಾಗ ನಾವು ಡಿನ್ನರ್ ಮಾಡಲಿಕ್ಕೆ ಹೊರಗಡೆ ಹೋಗ್ತಾ ಇದ್ದೇವೆ ರೆಸ್ಟೋರೆಂಟಿಗೆ. ಮತ್ತು ನೋಡಬೇಕು ಆದರೆ ಸ್ಟ್ರೀಟ್ ಶಾಪಿಂಗ್ ಮಾಡ್ತೇವೆ ಅಂತ ಹೇಳಿ. ಬಟ್ ಇವಾಗ ಎಂಥ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ, ಅಕ್ಕಂದು ಬ್ಯಾಗ್ ನಾವು ಬಸ್ಸಲ್ಲಿ ಹೋಗಿದ್ವಲ್ಲ ಅದರಲ್ಲೇ ಉಳ್ಕೊಂಡಿದ್ವಿ. ಕಲೆಕ್ಟ್ ಮಾಡಲಿಕ್ಕೆ ಇವಾಗ ಹೋಗಬೇಕು. ಸೊ ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಹತ್ತಿರವಿರೋದ್ರಿಂದ ಪರ್ಸ್ ಕಲೆಕ್ಟ್ ಮಾಡಿ ಆಮೇಲೆ ನಾವು ಟ್ರಾವೆಲ್ ಏಜೆನ್ಸಿಗೆ ಸಹ ಸ್ವಲ್ಪ ಉಳಿದ ಹಣವನ್ನು ಕೊಟ್ಟು, ನಮ್ಮದು ಎಷ್ಟು ರಿಮೈನಿಂಗ್ ಇತ್ತು ಅದನ್ನು ಕೊಟ್ಟು ಊಟ ಮಾಡಿ ಬರ್ತೇವೆ. ಸೊ ಇವಾಗ ಯಾವ ಥರ ಆಗಿದೆ ಅಂದರೆ, ಊಟ ಮಾಡಲಿಕ್ಕೆ ನಾವು ಬರೀ ಇಂಡಿಯನ್ ರೆಸ್ಟೋರೆಂಟನ್ನು ಹುಡುಕಿ ಹತ್ತಿರಲ್ಲೇ ಉಂಟು. ಸೊ ಅಲ್ಲಿ ಊಟ ಮಾಡಿ ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಮಾಡಿ ವಾಪಸ್ ಬರ್ತೇವೆ. ಸೊ ಯಾರೆಲ್ಲ ಕ್ರೂಸಿಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡ್ತೀರಾ ಹೆಲಾಂಗ್ ಸಿಟಿಗೆ, ಸೊ ಕೋಲ್ಡ್ ಆಗಿರ್ತದೆ. ಸೊ ಯಾವುದಾದ್ರು ಜಾಕೆಟ್ ಇಟ್ಕೊಂಡು ಹೋಗಿ, ಮತ್ತು
ಮತ್ತು ತುಂಬ ನಡಿಲಿಕ್ಕಿರೋ ಕಾರಣದಿಂದ ಹೀಲ್ಸ್ ಎಲ್ಲ ಪ್ರಿಫರ್ ಮಾಡಬೇಡಿ. ಸ್ನೀಕರ್ಸ್ ಅಥವಾ ಫ್ಲ್ಯಾಟ್ಸ್ ಹಾಕಿ, ಮತ್ತು ಡ್ರೆಸ್ ಕೂಡ ಕಂಫರ್ಟೇಬಲ್ ಆಗಿರೋದನ್ನು ಹಾಕಿ. ಹಲೋ ಎವ್ರಿವನ್. ಸೊ ನಾವು ಊಟ ಮಾಡಿದ್ವಿ. ಊಟ ಒಳ್ಳೆ ಇತ್ತು, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು. ಮತ್ತು ನಾವು ಶಾಪಿಂಗ್ ಅಂತ ಹೋಗ್ಬೇಕಾದ್ರೆ ಆವಾಗಲೇ 12 o'clock ಆದ ಕಾರಣದಿಂದಾಗಿ ಯಾವುದೇ ರೀತಿಯ ಅಂಗಡಿಗಳು ಓಪನ್ ಇರಲಿಲ್ಲ. ನಾಳೆ ಬೆಳಿಗ್ಗೆ 7 ಗಂಟೆಗೆ ನಾವು ಹೊರಡಬೇಕು. 7 ಗಂಟೆಗೆ ರೆಡಿ ಇರಬೇಕು. ಇವತ್ತಿನ ಥರ ಸ್ವಲ್ಪ ಆಚೆ ಮಾಡಿದ್ರೆ ಅವ್ರು ಬಿಟ್ಟೇ ಹೋಗ್ತಾರೆ, ವೆಯ್ಟ್ ಮಾಡೋದಿಲ್ಲ ಯಾರಿಗೆ ಸಹ. ಸೊ ಅದಕ್ಕೆ ನಾನು, ಅಚ್ಚನ್ ಮತ್ತು ಅಣ್ಣ ಎಲ್ಲರೂ ಸಹ ಇವತ್ತೇ ಸ್ನಾನ ಮಾಡಿ ಮಲಗ್ತಾಯಿದ್ದೇವೆ. ಸೊ ದಟ್ ನಾಳೆ ಜಸ್ಟ್ ನಾವು ಗೆಟ್ ರೆಡಿ ಆಗಿ ಹೊರಟ್ರೆ ಆಯಿತು ಅಂತೇಳಿ. ಇವಾಗ ಕುತ್ಕೊಂಡು ಬೆಡ್ಡಲ್ಲಿ ಟಿ ವಿ ಆನ್ ಮಾಡಿ, ಟಿ ವಿಯಲ್ಲಿ ಯಾವುದೋ ಒಂದು ಒಳ್ಳೆ ಮೂವಿ ಇತ್ತು. ಸೊ ಮೂವಿ ನೋಡ್ತಾ ನೋಡ್ತಾ ಮಲಗಲಿಕ್ಕೆ ಮನಸ್ಸಿಲ್ಲ. ಮೂವೀಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಉಂಟು. ಸೊ ಇದಾಗಿತ್ತು ಇವತ್ತಿನ ದಿವಸ. ನೋಡುವ ನಾಳೆ ಅಂತ ಆಗ್ತದೆ ಅಂತ ಹೇಳಿ. ಬಾಯ್ ಬಾಯ್.